ಈಗಾಗಲೇ ಸುರಚ್ಕೊಂಡಿದ್ದಾರೆ. ಎಲ್ಲಿದ್ಯಾ? ಯಾವ್ದೋ ಗಾಡಿ ಕೆಳಗೆ ಬಂದು ಬಚ್ಚಿಟ್ಕೊಂಡಿದ್ದೀನಿ. ಅಕ್ಕಪಕ್ಕದಲ್ಲಿ ಇದೆ. ಮತ್ ಕಾಯಿದೆ, ಚಿಕ್ಕದಾಗಿ ಹಸಿರಾಗಿದೆ, ಚಿಕ್ಕ ಕುಂಬಳಕಾಯಿ ತರ ಇದೆ. ಕಾಯಿ ಇಷ್ಟನ ಇರೋದು? ಗಾಡಿಯಲ್ಲಿ ದಂಡಿಯಾಗದೆ. ಗಾಡಿಯಲ್ಲಿದೆ. ನೆಲ್ಲಿಕಾಯಿ ಅಂತಾರೆ ಇದನ್ನ. ಉಪ್ಪು ಖಾರ ಜೊತೆ ಚೆನ್ನಾಗಿರುತ್ತೆ. ನೀನಿನ್ನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀನಿನ್ನು ಎಲ್ಲಿ ಹೋಗ್ಬೇಕು ಕೇಳು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಶಿವು, ಎಲ್ಲ ಹೋದ್ರ ಎಲ್ರು? ಯಾರು ನೀನು? ಯಾರು ನೀನು? ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಆಗದಾಗ ಹೊಡೆದಿದ್ದೀನಿ. ಇನ್ಮೇಲೆ ಅವಳು ತಂಟೆಗೆ ಬಂದ್ರೆ ಲೆಕ್ಕದ ಬಗ್ಗೆ ಯೋಚನೆ ಮಾಡಲ್ಲ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ರಾಮನ ಅವತಾರ. ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬಬ್ಬಾ, ನಿಮ್ಮಿಬ್ಬರನ್ನು ನೋಡಿದ್ರೆ ದುಷ್ಯಂತ ಶಕುಂತಲೆ ಇದ್ದಂಗಿದ್ದೀರಾ. ಓಕೆ. ಇವನು ನನ್ನ ಮೊಮ್ಮಗ ಸುನೀಲ್ ಅಂತ. ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ. ಇಂಡಿಯಾದಲ್ಲಿ ಹುಡುಗಿ ನೋಡಕ್ ಬಂದಿದ್ದಾನೆ. ನಾಟಕ ಇಲ್ಲೇ ಶುರು ಆಯ್ತು. ಏನಿಲ್ಲ ಅಜ್ಜಿ, ನಾನು ನಿನ್ಗೆ ಅದನ್ನೇನು ಮಾರೈಸೋದು. ಅಮೆರಿಕಾಯಿಂದ ಒಂದು ಹುಡುಗ ಬಂತು. ಈ ಕೋಮಲವಾದ ಕೈಗಳನ್ನ ಹಿಡ್ಕೊಂಡು ಫ್ಲೈಟ್ನಲ್ಲಿ ನಿನ್ನ ಹಾರಿಸ್ಕೊಂಡು ಹೋಗಿ ಅರಮನೆಯಲ್ಲಿ ಇಟ್ಕೊಳ್ಳಿ ಅಂತ. ತೇರೇಕೆ ಅಪ್ಶಕ್ನ ನೋಡಿದ್ಬಿಟ್ಟಿಯಾ? ನನಗೆ ಸಾಫ್ಟ್ ಆಗಿರೋನು ಬೇಡ, ಸಾಫ್ಟ್ವೇರ್ ಇಂಜಿನಿಯರು ಬೇಡ. ರಫ್ ಆಗಿದ್ದು ಕೂಲಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಒಂದು ಮೃದುವಾದ ಮನಸ್ಸಿದ್ರೆ ಸಾಕು. ಫ್ಲೈಟ್ನಲ್ಲೇ ಕರ್ಕೊಂಡು ಹೋಗೋನ್ ಬೇಕಾಗಿಲ್ಲ,
ಒಂದು ಬೈಕ್ನಲ್ಲಿ ಕರ್ಕೊಂಡು ಹೋದ್ರು ನಾನು ಕೇಳಿದ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಸಾಕು. ಅರಮನೆನೇ ಆಗಬೇಕಾಗಿಲ್ಲ, ಮೇಂಟೆನೆನ್ಸ್ ಜಾಸ್ತಿ. ನಾನು ಮಳೇಲಿ ನೆನಿಬಾರ್ದು ಅಂತ ತಲೆ ಮೇಲೆ ಒಂದು ಕೊಡೆ ಹಿಡಿದ್ರೆ ಸಾಕು. ಪ್ರತಿ ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನ್ಗೇನು ಆಗ್ಬಾರ್ದು ಅಂತ ಕಾಪಾಡೋನಾದ್ರೆ ಸಾಕು. ಯಾರು ಮರಿ ನೀನು? ಆ ಸೋಲಾರ್ ಸಿಸ್ಟಮ್ಗೆಲ್ಲ ಹೇಗೆ ಸೂರ್ಯ ದೊಡ್ಡವನು, ಈ ಕೋಲಾರ್ ಸಿಸ್ಟಮ್ಗೆಲ್ಲ ಈ ಕಿಟ್ಟಿನೇ ದೊಡ್ಡವನು. ಆಯ್ತೇಳು, ಏನಕ್ಕೆ ಬಂದಿದ್ಯಾ? ಇಲ್ಲೊಂದು ಫಾರಿನ್ ಹಲ್ವಾ ಇದೆ ಅಂತ ಹೇಳ್ದ. ವೀರೇಶ ಹೇಳ್ದ, ಈ ಮನೆಯಲ್ಲಿ ನಮ್ ಇಂಗ್ಲಿಷ್ ಮೇಡಮ್ಗಿನ ಚೆನ್ನಾಗಿರೋ ಹುಡುಗಿ ಇದ್ದಾಳಂತೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪೂರ್ತಿ ಕೋಲಾರದಲ್ಲಿ ಬಂಗಾರ ಇದೆ ಅಂತ ಕೇಳಿದ್ದೆ, ಮೊದಲನೇ ಸಲ ನೋಡಿದ್ದಾಯ್ತು. ಮನೆಗೆ ನಮ್ಮ ಏರಿಯಾದವ್ರನ್ನ ಕರ್ಕೊಂಡ್ ಬರ್ತೀನಿ ಇರೋ. ಎಲ್ಲ ನಿಮ್ ಸೈಜ್ ಅವ್ರನ್ನ ಕರ್ಕೊಂಡ್ ಬರ್ತೀಯ ಅಲ್ವಾ?